ಹೊಳೆ ಮೇಲೆ ಮಲಗಿರ್ತಾರಲ್ಲ. ಇದೇ ಜಾಗದಲ್ಲಿ ಶೂಟಿಂಗ್ ಆಗಿದ್ದವ್ರದ್ದು. ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ನಿದ್ದೆ ಮಾಡ್ತಿದ್ದಲ್ಲ ಅವಾಗ ವ್ಲಾಗ್ ಸ್ಟಾರ್ಟ್ ಮಾಡಿರ್ಲಿಲ್ಲ. ಇಲ್ಲಂದ್ರೆ ಅಷ್ಟೇ. ಕೆಂಚಾಂಬಾದೇವಿ ನನಗೆ ಜಾತ್ರೆ ಆಗುತ್ತೆ ನಮ್ಮ ಬ್ಯಾಟ್ರಿ ಗೊತ್ತಿರ್ಲಿಲ್ಲ. ಜಾನುವಾರು ಜಾತ್ರೆ ಅದಕ್ಕೊಂದು 50,000 ಜನ ಸೇರಿದ್ರೆ ಇದಕ್ಕೊಂದು ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ಲೈನ್ ಟೈಟಲ್ ನೋಡಿರೋ ಥರ ಇವಾಗ ನಾವು ಯಾವರು ಕೆಂಚಮ್ಮನಸ್ಕೊಟ್ಟೆಗೆ ಹೋಗ್ತಾ ಇದ್ದೀವಿ. ನಾನು ಎಲ್ಲ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ಮನೆಯಲ್ಲ ಹೋಗೋದು, ಸ್ಕೂಲ್ ಆಯ್ತದ ಸ್ಕೂಲ್. ಅಯ್ಯೋ ನಿಮಗೊಂದು ಸ್ಪಾಟ್ ತೋರಿಸ್ತೀನಿ. ಮುಂಗಾರು ಮಳೆ ಮೂವಿ ಯಾವ ಸಾಂಗ್? ಗಣೇಶ್ ಅವರು ಹೊಳೆ ಮೇಲೆ ಮಲಗಿರ್ತಾರಲ್ಲ, ಯಾವ ಸಾಂಗ್ ಅನಿಸುತ್ತಿದೆ? ಆ ಸಾಂಗಲ್ಲಿ ಹೊಳೆ ಮೇಲೆ ಮಲಗಿರ್ತಾರಲ್ಲ, ಆ ಸ್ಪಾಟ್ ತೋರಿಸ್ತೀನಿ. ಏನಂದ ಇನ್ನೊಂದ್ಸಲ ಹೇಳು. ಸ್ಪೀಡಾಗಿ ಹೋದ್ರೆ ಅಯ್ಯೋ ಮತ್ತೆ ಮಳೆ ಬರುತ್ತೆ. ನೀರೇ ಇಲ್ಲ ಗೈಸ್. ಅಲ್ಲಿ ಇದು ಮಾಡಿದ್ದಾರೆ ವ್ಯವಸಾಯ, ಭತ್ತ ಹಾಕಿದ್ದಾರೆ, ನೀರಿಲ್ಲ. ಇದೇ ಜಾಗದಲ್ಲಿ ಶೂಟಿಂಗ್ ಆಗಿದ್ದವ್ರದ್ದು. ಅನಿಸುತ್ತಿದೆ ಯಾಕೋ ಇಂದು ಸಾಂಗ್. ಯಾರಾದರೂ ಬಂದಿದ್ದೀರಾ ಈ ಪ್ಲೇಸಿಗೆ? ಬಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಮಗೆ. ಕಾಲದಲ್ಲಿ ಇಲ್ಲಿ ಬೆಳೆಯಕ್ಕಾಗಲ್ಲ, ಇಲ್ಲಿ ಬೆಳೆಯಕ್ಕಾಗಲ್ಲ, ಫುಲ್ ನೀರು ತುಂಬುತ್ತೆ. ಆಮೇಲೆ ಇದನ್ನ ಈಗ ಎಂತ ಬರ ಬೆಳೆನ ಏನೋ ಒಂದು ಹೇಳ್ತಾರೆ ಇದಕ್ಕೆ. ನೀರು ಈಗ ಫುಲ್ ಇದು ನೀರು ಬೇಡ, ಹಂಗೆ ಬೆಳೆಯುತ್ತೆ. ಹಾಗೆ ಏನೋ ಹಂಗೆ ಬೆಳೆಯುತ್ತೆ. ಮಳೆ ಬಂದಾಗ ಮುಚ್ಚೋಯ್ತದೆ. ಈಗ ಫುಲ್ಲು ಇಲ್ಲೇನು ಬೆಳೆಯಕ್ಕಾಗಲ್ಲ, ಮುಗೀತು. ಮಳೆ ಬಂದ್ರೆ ಮುಚ್ಚೋಗುತ್ತೆ, ಮಳೆ ಬಂದಿಲ್ಲದಾಗ ಭತ್ತ ಬೆಳ್ಕೊಂಡು ಅಲ್ಲಿ ಬೆಳೆ ಮಾಡ್ತಾರೆ. ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಮಳೆಗಾಲದಲ್ಲಿ ನೀರು ಬೇಕಂದ್ರೆ ಅಲ್ಲಿ ಇದ್ರದ್ದು ಹೊಳೆ ಇದೆ, ಸೇತುವೆ ಐತೆ, ಅಲ್ಲಿ ನೀರು ಸಿಗುತ್ತೆ. ಮಳೆ ಬಂದಾಗ ಇಲ್ಲಿ ಫುಲ್ಲು ತುಂಬಿಕೊಳ್ಳುತ್ತೆ ನೀರು ಅಷ್ಟೇ. ನಾವು ನೋಡಿದೀವಲ್ವಾ ಒಂದ್ಸಲ ಮಳೆಲಿ ಲಾಸ್ಟ್ ಇದಕ್ಕೆ ಹೋಗಿದ್ವಿ, ತರ್ಬುಸಳಕ್ಕೆ ಹೋಗುವಾಗ ಇಲ್ಲಿ ನೀರು ಇತ್ತಲ್ಲ. ಭೂಮಿಲಿ ಮಲ್ಕೊಂಡು ನಿದ್ದೆ ಮಾಡ್ತಿದ್ದಲ್ಲ ಅವಾಗ ವ್ಲಾಗ್ ಸ್ಟಾರ್ಟ್ ಮಾಡಿರ್ಲಿಲ್ಲ. ಇಲ್ಲಂದ್ರೆ ಅವಾಗಲೇ ನೋಡ್ಬೋದಿತ್ತು. ಇವಾಗ ಮಳೆಯಲ್ಲಿ ಒಂದ್ಸಲ ತೋರಿಸ್ತೀನಿ ಕಡೆ ಯಾವತ್ತಾದ್ರು ಬಂದಾಗ. ಮಳೆ ಬರ್ಬೋದು. ಇಲ್ಲೇ ಸೇತುವೆ ಕೆಳಗೆ ಹೋದ್ರೆ ಇಲ್ಲೇ ನೀರು ಕಾಣುತ್ತೆ. ಅದು ನೀರಿಗಿಂತ ಜಾಸ್ತಿ ಸೂಸೈಡ್ ಸ್ಪಾಟ್. ಅದು ಎಷ್ಟು ಜನ ಸತ್ತವರೆ ಅಲ್ಲಿ ಲೆಕ್ಕನಿಲ್ಲ, ಹೆಚ್ಚಾನ್ ಜನ ಸತ್ತವರೆ. ಸೂಸೈಡ್ ಸ್ಪಾಟ್ ಅಲ್ಲ, ಅದು ಡೆತ್ ಸ್ಪಾಟ್. ಇದು ಇಲ್ಲಿ ಮರಳು ತೆಗಿತಾರೆ, ಮರಳ ಮಾಫಿಯಾ ಜಾಸ್ತಿ ಅಲ್ಲ, ಹಂಗಾಗಿ ಸ್ವಲ್ಪ ಡೆಪ್ತ್ ಇರುತ್ತೆ ನೀರು. ನೋಡ್ತೀಯಾ? ಇದೆಲ್ಲ ನೀರು ಬೇಡ, ಫುಲ್ ನೀರು. ಬಟ್ ಆ ಪ್ಲೇಸಲ್ಲಿ ಇಲ್ಲ ಅಷ್ಟೇ ನೀರು ಇಲ್ಲ. ಗಣೇಶ್ ನೀರು ಏನಂದ್ರೆ ಇದು ಮರಳು ಮಾಫಿಯಾ. ಇದು ಮಾಗ್ಲು ಅಂದ್ರೆ ಮರಳು ಮಾಫಿಯಾ ಜಾಸ್ತಿ. ಅಲ್ಲಿ ಮರಳು ತೆಗೆದು ಅಲ್ಲಿ ಫುಲ್ ಗುಂಡಿ ಆಗೋಗ್ಬಿಟ್ಟಿರ್ತದೆ. ಅಲ್ಲಿ ಗೊತ್ತಾಗಲ್ಲ ಆಳ ಯಾರಿಗೂ. ಬಂದು ಹಾರಿದ್ರೆ ಮುಗೀತು, ಕ್ಲೋಸ್. ಆಳ ಎಷ್ಟು ಅಂತ ಗೊತ್ತಿರಲ್ವಲ್ಲ. ಪಾಪ ಬರ್ತಾರೆ ಸ್ವಿಮ್ ಮಾಡೋಣ ಅಂತ, ಗೊತ್ತಿರಲ್ಲ ಆಳ ಎಷ್ಟು ಅಂತ. ಇನ್ನೊಂದು ಎಣ್ಣೆ ಗಿಣ್ಣೆ ಹಾಕೊಂಡು ಇದು ಮಾಡಿದಾಗ ಆಗುತ್ತೆ. ನಾವು ಸ್ವಿಮ್ ಮಾಡೋಕ್ಕೆ ಮುಂಚೆ ಎಣ್ಣೆ ಕುಡಿಬಾರ್ದು, ಕುಡಿದು ಬಿಟ್ಟು ಹಾರಬಾರ್ದು. ಕುಡಿದು ಬಿಟ್ಟು ಮನೇಲಿ ಮಲಗಬೇಕು ಅಷ್ಟೇ. ಕುಡಿಬೇಡಿ ಗೈಸ್, ಕುಡೀರಿ, ಲಿಮಿಟ್ ಆಗಿ ಕುಡಿ. ತಪ್ಪು. ಮದ್ಯಪಾನ ಆರೋಗ್ಯಕ್ಕೆ ಉತ್ತಮ. ಡೈಲಿ ಒಂದು ಪೆಗ್ ಹಾಕಿದ್ರೆ ಉತ್ತಮ, ಒಂದು ಬಾಟ್ಲಿ ಹಾಕಿದ್ರೆ ಬೇಗ ಅತ್ಯುತ್ತಮ. ಬೇರೆಯವರಿಗೆ, ಇನ್ಸೂರೆನ್ಸ್ ಕಂಪ್ನಿ ಅವರಿಗೆ ಅಷ್ಟೇ. ಇವ್ರ ಹೆಸರು ಬಂದ್ಬಿಟ್ಟು ಕೆಂಚಮ್ಮನ ಹೊಸಕೋಟೆ ಅಂತ. ಅಂದ್ರೆ ಇಲ್ಲಿ ದೇವಸ್ಥಾನ ಫೇಮಸ್ ಇರೋದ್ರಿಂದ ಇವ್ರ ಹೆಸರೇ ಟೆಂಪಲ್ ಆಗೋಗ್ಬಿಟ್ಟಿದೆ ಈಗ ಪೂರ್ತಿ. ಒಳ್ಳೆ ದೊಡ್ಡ ಜಾತ್ರೆ ಆಗುತ್ತೆ ಇಲ್ಲಿ. ಶನಿವಾರ ಸಂತೆಲಿ ವಾರಗಟ್ಟಲೆ ಜಾತ್ರೆ ಆಗುತ್ತೆ, ಇಲ್ಲಿ ಒಂದೇ ದಿವಸ ಜಾತ್ರೆ ಆಗುತ್ತೆ.
ಚೆನ್ನಾಗಿರುತ್ತೆ. ನನಗೆ ಬಟ್ ನಾನು ಬಂದಿಲ್ಲ ಅಲ್ಲಿಗೆ. ಕೇಳಿದ್ದೀನಿ, ಕೇಳಿದ್ದೀನಿ. ನನಗೆ ಕೆಂಚಾಂಬಾದೇವಿ ನನಗೆ ಜಾತ್ರೆ ಆಗುತ್ತೆ ನಮ್ಮ ಮ್ಯಾಟ್ರೆ ಗೊತ್ತಿರ್ಲಿಲ್ಲ, ಇವಾಗಲೇ ಗೊತ್ತಾಗಿದೆ. ಸಪ್ಪದ ಚಿಕ್ಕ ಪುಟ್ಟದಲ್ಲ, ದೊಡ್ಡ ಮಟ್ಟದಲ್ಲೇ ಜಾತ್ರೆ ಆಗುತ್ತೆ. ಅಲ್ಲಿ ಇದು ನೋಡಲ್ಲಿ ಜಾತ್ರೆ ಮಾಡ್ತಾರಲ್ಲ, ಅದೇ ಪ್ಲೇಸಲ್ಲಿ ಮಾಡೋದು. ಆ ದೇವಸ್ಥಾನ ಲೆಫ್ಟಲ್ಲಿ ದೇವಸ್ಥಾನ. ಇಲ್ಲೆಲ್ಲ ಶೂಟಿಂಗ್ ಆಗುತ್ತಲ್ವಾ? ಇಲ್ಲಿ ಫಿಲಮ್ ಶೂಟಿಂಗ್ ಆಗಿದೆ, ಬಟ್ ಅಂತ ಫೇಮಸ್ ಫಿಲಮ್ ಏನು ಶೂಟಿಂಗ್ ಆಗಿಲ್ಲ. ಶೂಟಿಂಗ್ ಅಂತ ಆಗುತ್ತೆ ಕೂಡ. ಇದು ಟೆಂಪಲ್ ರೋಡ್, ಅದೇ ದೇವಸ್ಥಾನ. ಟೆಂಪಲ್ ಮಗ ಇದು. ನೋಡಿ ಇಲ್ಲಿ ನೋಡಿ, ಇದೆಲ್ಲ ಹಾಕಿದ್ರೆ ಈಗ ಗಿಡ ಎಲ್ಲ ಹಾಕ್ತಿರಲ್ಲ, ಇಲ್ಲೆಲ್ಲ ಪೂರ್ತಿ ಜಾತ್ರೆ. ಓ, ಜಾತ್ರೆ ನಡೆಯೋದ ಇದು? ಜಾತ್ರೆ ನಡೀತಲ್ಲ ನಮ್ಮೂರಲ್ಲಿ. ಜಯದೇವ ಜಾನುವಾರು ಜಾತ್ರೆ ಹೆಂಗ್ ನಡೆಯುತ್ತೆ ಎಲ್ಲ ಹಿಂಗೆ ಇಲ್ಲಿ ಕೆಂಚಾಂಬಾದೇವಿ ಜಾತ್ರೆ ಮಹೋತ್ಸವ ನಡೆಯುತ್ತೆ. ನನಗೆ ಈ ತರದೊಂದು ಮ್ಯಾಟ್ರೆ ಗೊತ್ತಿರ್ಲಿಲ್ಲ, ನಿಜ ಗೊತ್ತಿರ್ಲಿಲ್ಲ. ಭಾರಿ ಜೋರಾಗುತ್ತೆ ಬಿಂದಿಲ್ಲಿ ಜಾತ್ರೆ. ಸಖತ್ ಜೋರಾಗುತ್ತೆ. ಸಖತ್ ಜನ ಸೇರ್ತಾರೆ. ನಮ್ಮ ಶನಿವಾರ ಸಂತೆಯಲ್ಲಿ ಇದಾಗುತ್ತಲ್ಲ ಜಯದೇವ ಜಾನುವಾರು ಜಾತ್ರೆ, ಅದಕ್ಕೊಂದು 50,000 ಜನ ಸೇರಿದ್ರೆ ಇದಕ್ಕೊಂದು ಒಂದ್ ದಿವಸ ನಡೆಯೋದಕ್ಕೆ ಒಂದು 15,000 ಜನ ಇಲ್ಲಿ ಸೇರ್ತಾರೆ. ದೇವರು ಬೇಜಾರಲ್ಲಿದ್ಯಾ? ಬೇಜಾರಲ್ಲಿಲ್ವಾ? ಥ್ಯಾಂಕ್ ಯು. ಕೆಲಸ ಎಲ್ಲ ಮುಗಿಸಿ ಇವಾಗ ಎಲ್ಲ ಆಗ್ಬಿಡ. ಕೆಲಸ ಎಲ್ಲ ಮುಗಿಸಿ ಇವಾಗ ಮನೆ ಹೋಗ್ತಾ ಇದ್ವಿ. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಟಣ್ಣೆ ತೊಡಿ. ಬಾಯ್ ಮಾಡಿ.